ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮಾಲಾ ಚಂದ್ರಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಲಕ್ಷ್ಮೀ ಪೂಜೆಗೆ ನೈವೇದ್ಯಕ್ಕಿಡೋ ಸಿಹಿ ತಿನಿಸು ಬಾದಾಮ್ ಪುರಿ. ಸುಲಭವಾಗಿ ಮನೆಯಲ್ಲೇ ಮಾಡೋ ರೀತಿ ತಿಳಿಸ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು: 3/4 ಕಪ್ ಸಕ್ಕರೆ, 1 ಕಪ್ ಮೈದಾ ಹಿಟ್ಟು, ಬಾದಾಮಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಸ್ವಲ್ಪ, ಒಣ ಕೊಬ್ಬರಿ ಸ್ವಲ್ಪ, ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಸ್ವಲ್ಪ, ಎಣ್ಣೆ ಮತ್ತು ತುಪ್ಪ, ಚಿಟಿಕೆ ಉಪ್ಪು ಹಾಗೂ ಚಿಟಿಕೆ ಅಡುಗೆ ಸೋಡಾ. ಮೊದಲಿಗೆ ಒಂದು ಬೌಲ್ಗೆ ಮೈದಾ ಹಿಟ್ಟು, ಅಡುಗೆ ಸೋಡಾ, ಚಿಟಿಕೆ ಉಪ್ಪು ಹಾಕಿ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ 1 ಸ್ಪೂನ್ ತುಪ್ಪ ಬಿಸಿ ಮಾಡಿ ಸೇರಿಸ್ಕೊಳ್ಳೋಣ. ತುಪ್ಪ ಸೇರಿಸ್ಕೊಂಡ ನಂತರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಬಾದಾಮ್ ಪುರಿ ಹಿಟ್ಟು ರೆಡಿಯಾಗಿದೆ. ನಾನು ಇದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸಕ್ಕರೆ ಪಾಕ ತಯಾರು ಮಾಡ್ಕೊಳ್ಳೋಣ. ಬನ್ನಿ, ಒಂದು ಪಾತ್ರೆಗೆ ನೀರು, ಸಕ್ಕರೆ, ಏಲಕ್ಕಿ ಹಾಕಿ ಪಾಕ ಬರೆಸ್ಕೊಳ್ಳೋಣ. ನೀರು, ಸಕ್ಕರೆ, ಏಲಕ್ಕಿ ಹಾಕಿದ ನಂತರ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಪಾಕ ರೆಡಿ ಆಗಲಿಕ್ಕೆ 6 ರಿಂದ 7 ನಿಮಿಷ ಬೇಕಾಗುತ್ತೆ. ಪಾಕ ರೆಡಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬನ್ನಿ, ಈ ರೀತಿ ಒಂದೆಳೆ ಪಾಕ ಬಂದಿದ್ರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಪಾಕ ರೆಡಿಯಾದ ನಂತರ ನಾನೊಂದು ಸಪ್ರೇಟ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಪಾಕ ರೆಡಿಯಾದ ನಂತರ ಕಲಸಿಟ್ಟಿರೋ ಹಿಟ್ಟನ್ನ ಉಂಡೆಗಳು ಮಾಡ್ಕೊಳ್ಳೋಣ. ಬಾದಾಮ್ ಪುರಿ ಕರಿಯಲು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಉಂಡೆಗಳು ಕಟ್ಕೊಂಡಿದ ನಂತರ ಬಾದಾಮ್ ಪುರಿ ಒತ್ಕೊಳ್ಳಿಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಓವಲ್ ಶೇಪಲ್ಲಿ ಒತ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ. ಓವಲ್ ಶೇಪ್ ಒತ್ಕೊಂಡಿದ ನಂತರ 4 ಲೈನ್ ಬರೋ ಥರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿದ ನಂತರ ಎಣ್ಣೆಗೆ ಹಾಕಿ ಕರ್ಕೊಳ್ಳೋಣ. ನಾವು ಬಾದಾಮ್ ಪುರಿನ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಬಾದಾಮ್ ಪುರಿ ಬೆಂದಾದ ನಂತರ ಎಣ್ಣೆ ಸೋರಿಸಿ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ಬಾದಾಮ್ ಪುರಿ ಬೇಯಿಸ್ಕೊಂಡ ನಂತರ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ತೆಗಿಯೋಣ. ಡಿಪ್ ಮಾಡಿದ ನಂತರ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಬಾದಾಮಿ ಮತ್ತು ಒಣ ಕೊಬ್ಬರಿ ತುರಿ ಉದುರಿಸ್ಕೊಳ್ಳೋಣ. ಈಗ ರುಚಿಕರವಾದ ಬಾದಾಮ್ ಪುರಿ ತಯಾರಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.